ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನಲ್ಲಿ ಡೈರೆಕ್ಟ್ ನಾಮಿನೇಷನ್ ನಡೀತಾ ಇದೆ ಅಂಡ್ ಈ ಡೈರೆಕ್ಟ್ ನಾಮಿನೇಷನ್ ನಾಮಿನೇಟ್ ಮಾಡ್ತಿರುವಂತದ್ದು ಕ್ಯಾಪ್ಟನ್ ಅಲ್ಲ. ಸೊ ನಾರ್ಮಲಿ ಎಲ್ಲಾ ವೀಕ್ಗಳಲ್ಲೂ ಕೂಡ ಕ್ಯಾಪ್ಟನ್ ಅವರು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಆದ್ರೆ ಈ ಒಂದು ಅಧಿಕಾರನ ಕ್ಯಾಪ್ಟನ್ ಇಂದ ಕಿತ್ಕೊಂಡು ಬಿಗ್ ಬಾಸ್ ಇಡೀ ಮನೆಗೆ ಕೊಟ್ಟಿರುವಂತದ್ದು ವಿಶೇಷ ಅಂತ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿರೋದು ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ ಮಾಡ್ತಾರೆ ಈ ನಿನ್ನೆ ಎಪಿಸೋಡ್ ಕೊನೆಯಲ್ಲಿ. ಸೊ ಕೆಲವೊಂದು ಮೂಲ ನಿಯಮಗಳ ಒಂದು ಬ್ರೇಕ್ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ಆ ಕ್ಯಾಪ್ಟನ್ ನಲ್ಲಿ ಅಧಿಕಾರ ಏನಿದೆ ಸೊ ಅದನ್ನ ಕಿತ್ಕೊಂಡು ಇಡೀ ಮನೆ ಕೊಟ್ಟಿದ್ದಾರೆ. ಅಂಡ್ ಮೂಲ ನಿಯಮಗಳು ಯಾವ್ಯಾವ ಅಂತಂದ್ರೆ, ಒಂದು ಆ ಯಾರು ನಮ್ಮ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿ ಒಂದು ಓಟದಲ್ಲಿ ಮುಂದೆ ಹೋಗಬೇಕು ಅನ್ನೋದಕ್ಕೋಸ್ಕರ, ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದು ಮಾತುಗಳನ್ನ ಕೊಡ್ತಾರೆ. ಅಂದ್ರೆ ನಿಮಗೆ ನಾನು ಕ್ಯಾಪ್ಟನ್ ಆದ್ರೆ ಡೈರೆಕ್ಟ್ ನಾಮಿನೇಟ್ಗೆ ಟಾರ್ಗೆಟ್ ಮಾಡೋದಿಲ್ಲ ಅಂತ ಒಂದು ಮಾತು ಕೊಡ್ತಾರೆ. ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಕೆಲವು ಕಂಟೆಸ್ಟೆಂಟ್ಗಳು ಡೈರೆಕ್ಟ್ ನಾಮಿನೇಷನ್ ಬಗ್ಗೆ ಆ ಒಂದು ಬೇಡಿಕೆ ಇಟ್ಟಾಗ ಸೊ ಅದು ಕೂಡ ಒಂದು ರೀತಿಯಲ್ಲಿ ಬಿಗ್ ಬಾಸ್ದು ಮೂಲ ನಿಯಮ ಬ್ರೇಕ್ ಮಾಡಿ ಅನ್ನೋ ರೀತಿಯಲ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಬಿಗ್ ಬಾಸ್ ಅವರು ಹೇಳಿರುವಂಥದ್ದು ಓಪನ್ ಆಗಿನೇ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತೀರಿ ಅಂತ. ಸೊ ಬಿಡಿ ಬಿಗ್ ಬಾಸ್ ಮನೆಗೆ ಹೇಳಿದ್ದಾರೆ. ಆ್ಯಂಡ್ ಕ್ಯಾಪ್ಟನ್ ಇಂದ ಆ ಒಂದು ಅಧಿಕಾರನ ಕಿತ್ಕೊಂಡು ಇಡೀ ಮನೆ ಕೊಟ್ಟಿರೋದ್ರಿಂದ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ. ಸೊ ಯಾವ ಜೋಡಿಗೆ ಈ ವಾರ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂತ. ಸೊ ಇಲ್ಲಿ ವಾದ ಪ್ರತಿವಾದ ತುಂಬಾ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅನುಷಾ ಆ್ಯಂಡ್ ಧರ್ಮ ಅವ್ರ ಮಧ್ಯೆ ಸ್ವಲ್ಪ ಎಲ್ಲೋ ಜೋರಾಗಿ ನಡೀತಿದೆ ಅಂತ ಅನ್ಸುತ್ತೆ. ಸೊ ಇಬ್ರು ಕೂಡ ಜೋಡಿಗಳಾಗಿದ್ದಂಥವ್ರು. ಸೊ ಇವಾಗ ಕಿತ್ತಾಡುವಂಥ ಪರಿಸ್ಥಿತಿ ಬಂದಿದೆ ನಾಮಿನೇಷನ್ಗೆ. ಸೊ ಅಂಡ್ ನಿನ್ನೆ ಕೂಡ ಅವ್ರು ಇಬ್ರು ಮಾತಾಡ್ಕೊಂಡಿದ್ರು, ಈ ಬಿಗ್ ಬಾಸ್ ಮನೆ ಒಳಗಡೆ ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ, ಒಂದು ವೈಲೆಂಟ್ ಆಗಿ ಆಡಬೇಕು, ಇಲ್ಲ ಅಂದ್ರೆ ನೆಕ್ಸ್ಟ್ ವಾರ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಧರ್ಮ ಅವರು ಮಾತಾಡ್ತಿದ್ರು. ಅನುಷ್ ಅವರು ಹೇಳ್ತಿರೋಂಥದ್ದು ಅದನ್ನೇ, ಏನಾದರೂ ಒಂದು ಸ್ಟ್ಯಾಂಡ್ ತಗೊಳ್ಳಿ, ಸುಮ್ಮನೆ ಒಂದೇ ಇದರಲ್ಲಿ ಸೈಲೆಂಟ್ ಸೆಂಟ್ರಲ್ ನಿಂತ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಬಟ್ ಒಂದು ಟೈಮ್ ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ ನೋಡಿ, ಅವ್ರಿಬ್ರ ಮಧ್ಯೆನೇ ಇವಾಗ ಒಂದು ರೀತಿಯಲ್ಲಿ ವಾದ ಪ್ರತಿವಾದ ಅನ್ನೋ ರೀತಿಯಲ್ಲಿ ಬಂದಿದೆ. ಸೊ ನೋಡ್ಬೇಕು ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ. ಅಂಡ್ ಅಲ್ಲಿ ಅನುಷಾ ಅಂಡ್ ಸುರೇಶ್ ಜೋಡಿಗೆ ಜಾಸ್ತಿ ಮತಗಳು ಬರ್ತಿದೆ ಅಂತ ಅನ್ಸುತ್ತೆ. ಮೀನ್ಸ್ ಎಲ್ಲರೂ ಅವರೇ ಒಂದು ರೀತಿಯಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಅದ್ರಲ್ಲಿ ಗೌತಮ್ ಹೇಳುವಂಥದ್ದು ಅನುಷಾ ಅವ್ರ ಬಗ್ಗೆ ಹೇಳ್ತಿರುವಂಥದ್ದು, ಕೆಲವು ಟೈಮಲ್ಲಿ ನನ್ನ ಒಂದು ಸ್ಮೈಲು ನೀವು ಚೆನ್ನಾಗಿದೆ ಅಂತೀರಾ, ಖುಷಿ ಕೊಡುತ್ತೆ ಅಂತೀರಾ, ಬಟ್ ಕೆಲವು ಟೈಮಲ್ಲಿ ಅದನ್ನೇ ಫೇಕ್ ಅನ್ನೋ ರೀತಿಯಲ್ಲಿ ಹೇಳ್ತೀರಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ನನಗೆ ಅರ್ಥ ಆಗಲಿಲ್ಲ, ಇದು ಪರ್ಸನಲ್ ರೀಸನ್ ಎಲ್ಲ ಇಟ್ಕೊಂಡು ಏನಕ್ಕೆ ಡೈರೆಕ್ಟ್ ನಾಮಿನೇಷನ್ ಮಾಡ್ತಿದ್ದಾರೆ ಅಂತ. ಟಾಸ್ಕ್ ಮತ್ತೆ ಮನೆ ಇನ್ವಾಲ್ವ್ಮೆಂಟ್, ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಇಟ್ಕೊಂಡು ಮಾತಾಡಬೇಕು ಬಿಟ್ರೆ, ಸೊ ಈ ರೀತಿಯ ಪರ್ಸನಲ್ ವಿಚಾರಗಳು ನನ್ನ ಪ್ರಕಾರ ನಾಮಿನೇಷನ್ಗೆ ವರ್ಕ್ ಆಗೋದಿಲ್ಲ ಆ್ಯಂಡ್ ಹೇಳ್ಬಾರ್ದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಚೈತ್ರ ಹೇಳುವಂಥದ್ದು ಅನುಷಾ ಅವರು ಇನ್ವಾಲ್ವ್ಮೆಂಟ್ ಈಗ ಕಡಿಮೆ ಇದೆ ಈ ಮನೆ ಒಳಗಡೆ ಅಂತ ಹೇಳ್ತಿದ್ದಾರೆ. ಓಕೆ ಇರ್ಬೋದು, ಬಟ್ ಅವ್ರ ಅಭಿಪ್ರಾಯನ ನಾವು ಒಪ್ಪಲೇಬೇಕು. ಜೊತೆಗೆ ಚೈತ್ರ ಅವ್ರದ್ದು ಕೂಡ ಅಂತ ಒಂದು ಏನಂದ್ರೆ ಇನ್ವಾಲ್ವ್ಮೆಂಟ್ ಇಲ್ಲ ಈ ಮನೆ ಒಳಗಡೆಗೆ. ಜೊತೆಗೆ ಅಲ್ಲಿ ಧರ್ಮ ಅವ್ರು ಹೇಳುವಂಥದ್ದು ಅನುಷಾ ಇನ್ನೂ ಅಗ್ರೆಷನ್ ಬೇಕು ಆ್ಯಂಡ್ ಅಗ್ರೆಷನ್ ಕಡಿಮೆ ಆಯಿತು, ಸೊ ಇನ್ನೂ ಸ್ವಲ್ಪ ಮುನ್ನುಗ್ಗಬೇಕು ಅಂತ ಹೇಳ್ತಿದ್ದಾರೆ. ಮೇ ಬಿ ಇದು ಸ್ವಲ್ಪ ಎಲ್ಲೋ ಅನುಷಾಗೆ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ಅಲ್ಲಿ ತಿರುಗಿ ವಾಪಸ್ ಕೇಳಿರುವಂಥದ್ದು ಧರ್ಮ ಅವರಿಗೆ. ಸೊ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಅಥವಾ ನಿಮ್ಮ ಅಗ್ರೆಷನ್ ಏನಿದೆ, ಸೊ ನೀವು ಏನು ಮಾಡಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಒಂದು ವಾದ ಪ್ರತಿವಾದ ಅಂತ ಬಂದಾಗ ಸೊ ಅವ್ರಿಬ್ರು ಮಧ್ಯೆ ಕೆಲವೊಂದು ಮಾತುಗಳು ಬಂತು. ಆ್ಯಂಡ್ ಧರ್ಮ ಅವ್ರು ಸ್ವಲ್ಪ ಎಲ್ಲೋ ಓವರ್ ಇದು ಮಾಡಕ್ ಹೋದ್ರು, ಅಂದ್ರೆ ಸ್ವಲ್ಪ ಫ್ರಸ್ಟ್ರೇಟ್ ಆದ್ರು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಕೆಲವೊಂದು ಮಾತುಗಳೆಲ್ಲ ಬಂತು. ನನಗೆ ಆಲ್ರೆಡಿ ಇವಾಗ 4 ವ್ಯೂವರ್ಸ್ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇಡೀ ಮನೆ ಸೇರಿ ಉಗ್ದಿದ್ದಾರೆ. ನಂದು ಓಕೆ, ಬಟ್ ನಾನು ತಿದ್ಕೊಂತೀನಿ, ಸೊ ನೀವು ಕೂಡ ತಿದ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ರು. ಸೊ ಅಂದ್ರೆ ಇವಾಗ ಧರ್ಮ ಅವ್ರು ಮಾಮೂಲಿ ಸೈಲೆಂಟ್ ಆಗಿರುವಂಥ ವ್ಯಕ್ತಿ. ಸೊ ಅವ್ರಿಗೆ ಮಾತಾಡಬೇಕು ಅಂತ ಬಂದಾಗ ಸೊ ಈ ಫ್ರಸ್ಟ್ರೇಷನ್ ಅಲ್ಲಿ ಸ್ವಲ್ಪ ಎಲ್ಲೋ ಆ ಥರ ಕೆಲವೊಂದು ಮಾತುಗಳು ಬಂತು. ಆ್ಯಂಡ್ ಇಡೀ ಮನೆ ಅವರಿಗೆ ಆಲ್ರೆಡಿ ಲಾಸ್ಟ್ ಒಂದು ವೀಕೆಂಡ್ ಎಪಿಸೋಡಲ್ಲೂ ಕೂಡ 4 ಅನ್ನೋ ಪಟ್ಟ ಕೂಡ ಕೊಟ್ಟಿದ್ರು. ಸೊ ಅದು ಅವ್ರ ತಲೆಯಲ್ಲಿ ಆಲ್ರೆಡಿ ಒಂದು 3 ದಿವಸದಿಂದ ಚುಸ್ತಾನೆ ಇತ್ತು ಅದು. ಸೊ ಇಲ್ಲಿ ಮತ್ತೆ ತಿರ್ಗಾ ವಾದ ಪ್ರತಿವಾದ ಅಂತ ಬಂದಾಗ ಸೊ ಅದನ್ನು ಅವ್ರು ಹೊರಗಡೆ ಹಾಕಿದ್ದಾರೆ. ಸೊ ಮೇ ಬಿ ನೋಡೋಣ. ಸೊ ಈ ಕೆಲವು ಟೈಮಲ್ಲಿ ಸ್ವಲ್ಪ ಮಾತುಗಳು ಹಿಡಿತದಲ್ಲಿ ಇರಬೇಕು, ಬಟ್ ಆ ಒಂದು ವ್ಯಕ್ತಿದು ಸಾಫ್ಟ್ ನೇಚರು, ಬಟ್ ಮಾತಾಡಿದ್ರೆ ಒಂದು ರೀತಿಯಲ್ಲಿ ಬಸ್ತಾಗಿ ಹೋಗ್ಬಿಡ್ತಾರೆ. ಸೊ ಅದೇ ಆಗಿರುವಂಥದ್ದು ಇಲ್ಲಿ. ಆ್ಯಂಡ್ ಮೋಕ್ಷಿತಾಗೆ ಅಥವಾ ಚೈತ್ರಾಗೆ ಅಥವಾ ಗೌತಮಿ ಅವ್ರಿಗೂ ಕೂಡ ಅನುಷಾ ಅವ್ರು ತುಂಬ ಚೆನ್ನಾಗಿ ಕೌಂಟ್ರ್ ಕೊಟ್ಟರು. ಸೊ ನನ್ನ ಪ್ರಕಾರ ತಗೊಳಕ್ ಹೋದ್ರೆ ಓನ್ಲಿ ವೀಕೆಸ್ಟ್ ಅಥವಾ ಒಂದು ಇದು ಅಂತಂದ್ರೆ ಇವ್ರು ಮಾತ್ರ ಅಲ್ಲ. ಸೊ ಅಲ್ಲಿ ಧರ್ಮ ಐಶ್ವರ್ಯನು ಅಂಥದ್ದೇನು ಮಾಡಿಲ್ಲ, ಮೋಕ್ಷಿತಾ ಆ್ಯಂಡ್ ಧನರಾಜು ಅಂತ ಒಂದು ಪರ್ಫಾರ್ಮೆನ್ಸ್ ಏನಿಲ್ಲ ಅವ್ರದ್ದು, ಚೈತ್ರದ್ದು ಶಿಶಿರದು ಏನು ರೀಸೆಂಟ್ ವೀಕ್ಸ್ಗಳಲ್ಲಿ ಅಂತ ಪರ್ಫಾರ್ಮೆನ್ಸ್ ಏನು ನೋಡಿಲ್ಲ. ಸೊ ಓನ್ಲಿ ಇಲ್ಲಿ ಸುರೇಶ್ ಆ್ಯಂಡ್ ಅನುಷಾಗೆ ಟಾರ್ಗೆಟ್ ಮಾಡುವಂಥದ್ದು ಕೂಡ ಅಷ್ಟೊಂದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ನೋಡುವ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ವಾದ ಪ್ರತಿವಾದ ಇರುತ್ತೆ ಅಂತ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂತ ಕಮೆಂಟ್ ತಿಳಿಸಿ. ಮುಂದಿನ ನೋಡೋದು ಸಿಗೋವರೆಗೂ ಬಾಯ್.